ಅಜ್ಜ, ದೇಶದಲ್ಲಿ ಏನಾದ್ರೂ ಎಮರ್ಜೆನ್ಸಿ ಬಂದ್ರೆ ಸರ್ಕಾರಕ್ಕೆ ತಕ್ಷಣ ಹಣ ಹೇಗ್ ಸಿಗುತ್ತೆ? ಹೌದು ಅಜ್ಜ. ಒಂದು ವೇಳೆ ಬಜೆಟ್ ರೆಡಿ ಆಗಿಲ್ಲ ಅಂದ್ರೆ ಏನ್ ಮಾಡ್ತಾರೆ? ಅರ್ರೆರೇ, ಒಳ್ಳೆ ಪ್ರಶ್ನೆ ಕೇಳಿದ್ರಿ ಮಕ್ಳೇ. ಅದಕ್ಕಾಗಿಯೇ ನಮ್ಮ ಸಂವಿಧಾನದಲ್ಲಿ ಆರ್ಟಿಕಲ್ 116 ಅನ್ನೋ ಒಂದು ವಿಶೇಷ ನಿಯಮ ಇದೆ. ಬಜೆಟ್ ರೆಡಿ ಇಲ್ಲಿದ್ದಿದ್ರೆ ಸರ್ಕಾರಿ ಆಸ್ಪತ್ರೆ ಆಡಳಿತ ಎಲ್ಲ ನಿಂತೋಗುತ್ತಾ ಅಜ್ಜ? ಇಲ್ಲಪ್ಪ. ಹೊಸ ವರ್ಷ ಶುರುವಾಗೋ ಮುನ್ನ ಬಜೆಟ್ ಪೂರ್ಣಗೊಂಡಿಲ್ಲ ಅಂದ್ರೆ ಕೆಲಸ ನಿಲ್ಲಬಾರದು ಅಂತ ಸಂವಿಧಾನ ಒಂದು ದಾರಿ ಮಾಡಿಕೊಟ್ಟಿದೆ. ಹಾಗಾದ್ರೆ ಆ ಟೈಮಲ್ಲಿ ಹಣ ಎಲ್ಲಿಂದ ಬರುತ್ತೆ? ಆ ದೊಡ್ಡ ಸಮಸ್ಯೆಗೆ ಪರಿಹಾರವೇ ಈ ಆರ್ಟಿಕಲ್ 116. ಇದು ಸರ್ಕಾರದ ಪಾಲಿಗೆ ಒಂದು ಸೇಫ್ಟಿ ನೆಟ್, ಅಂದ್ರೆ ರಕ್ಷಣಾ ಕವಚ ಇದ್ದಂತೆ. ವಾವ್! ರಕ್ಷಣಾ ಕವಚನಾ? ಅದು ಹೇಗೆ ಕೆಲಸ ಮಾಡುತ್ತಾ ಅಜ್ಜ? ಹೀಗೆ ಯೋಚಿಸಿ, ಮನೆಯಲ್ಲಿ ಮುಂದಿನ ತಿಂಗಳ ಪೂರ್ಣ ಬಜೆಟ್ ಇನ್ನೂ ರೆಡಿ ಇಲ್ಲ. ಆದ್ರೆ ನಿಮ್ಗೆ ಸ್ಕೂಲ್ ಪ್ರಾಜೆಕ್ಟ್ಗೆ ತಕ್ಷಣ ಹಣ ಬೇಕು. ಆಗ ಅಪ್ಪ ಅಮ್ಮ ಏನ್ ಮಾಡ್ತಾರೆ? ನನಗೆ ಸ್ವಲ್ಪ ಅಡ್ವಾನ್ಸ್ಡ್ ಆಗಿ ಪಾಕೆಟ್ ಮನಿ ಕೊಡ್ತಾರೆ. ಅಷ್ಟೇ, ಸರ್ಕಾರಕ್ಕೂ ಇದೇ ನಿಯಮ ಅನ್ವಯಿಸುತ್ತೆ. ಹೌದ ರಾಹುಲ್, ಆ ಅಡ್ವಾನ್ಸ್ ಪಾಕೆಟ್ ಮನಿಯನ್ನೇ ಸಂವಿಧಾನದಲ್ಲಿ ವೋಟ್ ಆನ್ ಅಕೌಂಟ್ ಅಥವಾ ತಾತ್ಕಾಲಿಕ ಹಣ ಅಂತ ಕರೀತಾರೆ. ಅಪ್ಪಾಡ! ಅಂದ್ರೆ ಬಜೆಟ್ ಬರೋವರೆಗೂ ದೇಶದ ಕೆಲ್ಸಗಳು ಆರಾಮಾಗಿ ನಡೆಯುತ್ತೆ ಅಂತಾಯ್ತು. ಹೌದು ಮೀರಾ, ಇದ್ರಿಂದ ಜನರಿಗೆ ಯಾವುದೇ ತೊಂದರೆ ಆಗೋದಿಲ್ಲ. ಅಜ್ಜ, ಒಂದ್ ವೇಳೆ ದಿಢೀರಂತ ಪ್ರವಾಹ, ನೆರೆ ಅಥವಾ ಭೂಕಂಪ ಬಂದ್ರೆ ಏನ್ ಮಾಡೋದು? ಹೌದಲ್ವಾ? ಇಂಥ ಟೈಮಲ್ಲಿ ಎಷ್ಟು ಹಣ ಬೇಕು ಅಂತ ಮೊದ್ಲೇ ಊಹಿಸ್ಲೂ ಆಗಲ್ವಲ್ಲ. ಖಂಡಿತ ಆಗಲ್ಲ. ಇಂತಹ ಅನಿರೀಕ್ಷಿತ ವಿಪತ್ತುಗಳನ್ನ ಎದುರಿಸಲು ವೋಟ್ ಆಫ್ ಕ್ರೆಡಿಟ್ ಅಥವಾ ತುರ್ತು ಹಣ ಬಳಸ್ತಾರೆ. ತುರ್ತು ಹಣ ಅಂದ್ರೆ ಏನು ಅಜ್ಜ? ಇದು ಲೋಕಸಭೆಯು ಸರ್ಕಾರಕ್ಕೆ ನೀಡುವ ಒಂದು ಬ್ಲ್ಯಾಂಕ್ ಚೆಕ್ ಇದ್ದಾಗೆ. ಉದಾಹರಣೆಗೆ, ಮಳೆಗಾಲದಲ್ಲಿ ಇದ್ದಕ್ಕಿದ್ದಂತೆ ಮನೆಯ ಛಾವಣಿ ಕುಸಿದು ಬೀಳುವ ಹಂತದಲ್ಲಿದೆ ಅಂದ್ಕೊಳ್ಳಿ. ಅಯ್ಯೋ, ಅದಕ್ಕೆ ತಕ್ಷಣ ರಿಪೇರಿ ಮಾಡಿಸ್ಬೇಕಲ್ವಾ? ಹೌದು, ಮುಂದಿನ ತಿಂಗಳ ಬಜೆಟ್ವರೆಗೂ ಕಾಯಲು ಸಾಧ್ಯವಿಲ್ಲ. ವಿಳಂಬ ಮಾಡಿದ್ರೆ ಅಪಾಯ. ದೇಶದ ವಿಪತ್ತುಗಳಿಗೂ ಇದೇ ರೀತಿ ತಕ್ಷಣದ ಹಣ ಬೇಕು. ಇದಲ್ಲದೆ ಇನ್ನೊಂದು ವಿಶೇಷ ಅನುದಾನ ಇದೆ. ಅದೇ ಎಕ್ಸೆಪ್ಷನಲ್ ಗ್ರಾಂಟ್ ಅಥವಾ ಒಮ್ಮೆ ಮಾತ್ರದ ವಿಶೇಷ ಹಣ. ಒಮ್ಮೆ ಮಾತ್ರದ ಹಣನ? ಅಂದ್ರೆ ರೆಗ್ಯುಲರ್ ಪ್ಲಾನಲ್ಲಿ ಇರದೇ ಇರೋದಾ? ಹೌದು, ಪ್ಲಾನ್ ಮಾಡದ ಸಂಪೂರ್ಣ ಹೊಸ ಪ್ರಾಜೆಕ್ಟ್ಗಳಿಗೆ ಇದನ್ನ ಬಳಸ್ತಾರೆ. ಅಂದ್ರೆ ನಮ್ಮನೇಲಿ ಯಾರಿಗೋ ಹೇಳ್ದೆ ಇದ್ದಕ್ಕಿದ್ದಂತೆ ಒಂದು ದೊಡ್ಡ ಸರ್ಪ್ರೈಸ್ ಪಾರ್ಟಿ ಮಾಡಿದ ಹಾಗೇನಾ? ಹೌದು ರಾಹುಲ್, ಸರ್ಕಾರದ ಮಟ್ಟದಲ್ಲಿ ಯಾವುದಾದ್ರೂ ವಿಶೇಷ ಅಂತಾರಾಷ್ಟ್ರೀಯ ಜವಾಬ್ದಾರಿ ಬಂದ್ರೆ ಅದಕ್ಕಾಗಿ ಈ ಹಣ ಬಳಸ್ತಾರೆ. ಅಜ್ಜ, ಸರ್ಕಾರ ತನಗೆ ಬೇಕಾದಾಗೆಲ್ಲ ಈ ಹಣವನ್ನ ಸುಲಭವಾಗಿ ತಗೊಳ್ಬೋದಾ? ಖಂಡಿತ ಇಲ್ಲ. ಏನೇ ಆದ್ರೂ ಸಂಸತ್ತಿನ ಅನುಮತಿ ಕಡ್ಡಾಯ. ಅಂದ್ರೆ ಪಾರ್ಲಿಮೆಂಟ್ ಒಪ್ಪಿಗೆ ಕೊಡ್ಲೇಬೇಕು. ಹಾಗಾದ್ರೆ ಈ ಹಣವೆಲ್ಲ ಎಲ್ಲಿರುತ್ತೆ ಅಜ್ಜ? ಅದೆಲ್ಲ ಭಾರತದ ಸಂಚಿತ ನಿಧಿ, ಅಂದ್ರೆ ನಮ್ಮ ದೇಶದ ದೊಡ್ಡ ಬ್ಯಾಂಕ್ ಖಾತೆಯಲ್ಲಿರುತ್ತೆ. ತೆರಿಗೆ, ಆದಾಯ ಎಲ್ಲವೂ ಅಲ್ಲೇ ಜಮೆಯಾಗೋದು. ಒಪ್ಪಿಗೆ ಇಲ್ಲದೆ ಅಲ್ಲಿಂದ ₹1 ಕೂಡ ತೆಗೆಯುವಂತಿಲ್ಲ. ಅಜಾ, ಸರಿ, ಈಗ ಹೇಳಿ, ಏನೇನ್ ಕಲ್ತ್ರಿ? ದಿನನಿತ್ಯದ ಆಡಳಿತಕ್ಕೆ ತಾತ್ಕಾಲಿಕ ಹಣ ಬೇಕು. ಅನನ್ಯ, ಅನಿರೀಕ್ಷಿತ ವಿಪತ್ತುಗಳಿಗೆ ತುರ್ತು ಹಣ ಬೇಕು. ಮೀರಾ, ಹೊಸ ಯೋಜನೆಗಳಿಗೆ ವಿಶೇಷ ಹಣ ಮತ್ತು ಎಲ್ಲದಕ್ಕೂ ಒಪ್ಪಿಗೆ ಕಡ್ಡಾಯ. ಬಹಳ ಚೆನ್ನಾಗ್ ಹೇಳಿದ್ರಿ ಮಕ್ಕಳೇ. ನೆನ್ಪಿರ್ಲಿ, ಎಷ್ಟೇ ಕಷ್ಟದ ಪರಿಸ್ಥಿತಿ ಇದ್ರೂ ತುರ್ತು ಸಮಯದಲ್ಲಿಯೂ ನಿಯಮಗಳನ್ನ ಪಾಲಿಸುವುದು, ಆರ್ಥಿಕ ಶಿಸ್ತು ಕಾಯ್ದುಕೊಳ್ಳುವುದು ಅತ್ಯಂತ ಮುಖ್ಯ. ಅರ್ಥ ಆಯ್ತು ಅಜ್ಜ. ಕೆಲ್ಸ ಎಷ್ಟೇ ಫಾಸ್ಟಾಗಿ ಆಡ್ಬೇಕಿದ್ರೂ ರೂಲ್ಸ್ ಇರ್ಲೇಬೇಕು ಅಲ್ವಾ? ಖಂಡಿತ, ತುರ್ತು ಸಮಯದಲ್ಲಿಯೂ ಜಾಗ್ರತೆಯೇ ಮುಖ್ಯ.